ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ನಾನಿವತ್ತು ಮಾಡಿ ತೋರಿಸ್ತಾ ಇರೋದು ಡ್ರೈ ಫ್ರೂಟ್ಸ್ ಲಡ್ಡು. ಇದು ಶುಗರ್ಗೆ, ಬ್ಲಡ್ ಇಂಪ್ರೂವ್ಮೆಂಟ್ಸ್ಗೆ, ವಿಟಮಿನ್ B12ಗೆ, ಹಾಗೆ ಬ್ಯಾಕ್ ಪೇನ್ಗೆ ಎಲ್ಲದಕ್ಕೂ ತುಂಬ ಯೂಸ್ಫುಲ್ ಇದು. ಓಕೆ, ಅದಕ್ಕಿಂತ ಮುಂಚೆ ನಾನು ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಕಪ್ ಬಾದಾಮಿ, 1 ಕಪ್ ಗೋಡಂಬಿ, 1 ಕಪ್ ದ್ರಾಕ್ಷಿ, 1 ಕಪ್ ಒಣ ಕೊಬ್ಬರಿ, ಅರ್ಧ ಕಪ್ ಪಿಸ್ತಾ, 3 ಏಲಕ್ಕಿ, 2 ಲವಂಗ ತಗೊಂಡು 2 ಸ್ಪೂನ್ ಗಸಗಸೆನ ಕ್ಲೀನಾಗಿ ಹುರಿದಿಟ್ಕೊಳ್ಳಿ. ಇದಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದೇನೆಂದರೆ ಖರ್ಜೂರ, ಸೀಡ್ಲೆಸ್ ಖರ್ಜೂರ ಬೇಕು. ಇದನ್ನು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಈಗ ಜಾರ್ಗೆ ಬಾದಾಮಿ ಹಾಕಿ ಪುಡಿ ಮಾಡ್ಕೊಂಬರೋಣ. ಅರ್ಧಂಬರ್ಧ ಪುಡಿ ಮಾಡಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಗೋಡಂಬಿ ಹಾಕೋಣ, ಅದನ್ನು ಪುಡಿ ಮಾಡಿ ಅದೇ ಬೌಲ್ಗೆ ಹಾಕೋಣ. ಈಗ ಎತ್ತಿಟ್ಕೊಂಡಿದ್ದೆಲ್ಲ ಪಿಸ್ತಾ ಅರ್ಧ ಬೌಲ್ ಅದನ್ನು ಹಾಕಿ ಅದ್ರ ಜೊತೆಗೇ ಏಲಕ್ಕಿ ಲವಂಗ ಕೂಡ ಹಾಕೋಣ. ಹಾಕಿ ಅದನ್ನು ಪುಡಿ ಮಾಡಿ ಅದಕ್ಕೆ ಹಾಕೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಅದು ಸ್ವಲ್ಪ ಕರಗಿದ ಮೇಲೆ ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೆಚ್ಚಿಟ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ಪೂರ್ತಿ, 1 ತೆಂಗಿನಕಾಯಿ ಅದನ್ನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡೋಣ. ಇದು ಫ್ರೈ ಮಾಡೋ ಉದ್ದೇಶ ಯಾಕೆಂದರೆ 4 ದಿವಸ ಇಟ್ಟರು ಅದು ಉಂಡೆ ಸ್ಮೆಲ್ ಬರಬಾರ್ದು, ಕೆಡಬಾರ್ದು ಅಂತ ಅಷ್ಟೇ. ಇದು ಹುರಿದಿದ್ದಾಗಿದೆ. ಸೈಡಿಗೆ ಎತ್ತಿಟ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಇದನ್ನು ಪುಡಿ ಮಾಡ್ಕೊಂಬರೋಣ. ಪುಡಿಯಾಗಿದೆ. ಈಗ ಇದನ್ನ ಸಪ್ರೇಟ್ ಒಂದು ಬೇರೆ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಅದೇ ಜಾರಿಗೆ ಖರ್ಜೂರನ ಹಾಕಿ ಪುಡಿ ಮಾಡ್ಕೊಂಬರೋಣ. ಸ್ವಲ್ಪ ಸಣ್ಣಗಾಗಲಿ. ಅದಾದಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಅದನ್ನು ಫ್ರೈ ಮಾಡೋಣ. ನೀಟಾಗಿ ಫ್ರೈ ಮಾಡಿದ್ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಮತ್ತೊಂದು ಪ್ಯಾನ್ ಇಟ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕಿ ಈಗ ರುಬ್ಬೆತ್ತಿಟ್ಕೊಂಡಿದ್ವಲ್ಲ ಖರ್ಜೂರನ ಅದನ್ನು ಹಾಕಿ ಫ್ರೈ ಮಾಡೋಣ. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್. ಇದನ್ನು 5 ವರ್ಷದಿಂದ ಹಿಡಿದು 100 ವರ್ಷದವರೆಗೂ ಇರೋಂಥ ಎಲ್ಲ ಏಜ್ನವರು ತಿನ್ಬೋದು. ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ಎಲ್ಲರೂ ತಿಂದು ಆರೋಗ್ಯವಾಗಿರಿ. ನೋಡಿ, ಇದಾಗಿದೆ ಫ್ರೆಂಡ್ಸ್. ಈ ಥರ ಒಂದು ಸೈಡ್ ಎಲ್ಲ ಮುದ್ದೆ ಆಗ್ತಾ ಬಂದರೆ, ದುಂಡಗಾಗ್ತಾ ಇದ್ದರೆ ಇದಾಗಿದೆ ಅಂತ ಅರ್ಥ. ಇದಕ್ಕೀಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಬಾದಾಮಿ, ಗೋಡಂಬಿ, ಏಲಕ್ಕಿ, ಲವಂಗ, ಪುಡಿ ಮಾಡಿ ಇಟ್ಕೊಂಡಿರೋ ಪಿಸ್ತಾ ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ಆದಮೇಲೆ ಹುರಿದಿಟ್ಟಿದ್ವಲ್ಲ ದ್ರಾಕ್ಷಿ ಹಾಕೋಣ. ಎಷ್ಟು ಚೆನ್ನಾಗಿರುತ್ತೆ ಇದು ನೋಡಿ. ಇದಕ್ಕೆ ನಾವು ಬೆಲ್ಲ ಹಾಕಲ್ಲ, ಏನು ಸಕ್ಕರೆ ಇಲ್ಲ. ಒಳ್ಳೆ ಹೆಲ್ತಿ ಫುಡ್ಡು. ಶುಗರ್ ಇದ್ದವರು ತಿನ್ನಬಾರ್ದಪ್ಪ ಏನಾಗುತ್ತೋ ಅನ್ನೋ ಭಯ ಇಲ್ಲ. ಆರಾಮಾಗಿ ತಿನ್ನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ, ಹುರಿದಿಟ್ಕೊಂಡಿದ್ದು ಗಸಗಸೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಕ್ಲೀನಾಗಿ ಮಿಕ್ಸ್ ಮಾಡಿ ಸೈಡಿಗೆ ತಣ್ಣಗಾಗಕ್ಕೆ ಬಿಡೋಣ ಫ್ರೆಂಡ್ಸ್. ಇದನ್ನ ತಣ್ಣಗಾಗಿದೆ. ಈಗ ಉಂಡೆ ಕಟ್ಟೋಣ. ಒಂದು ಮೀಡಿಯಮ್ ಸೈಜ್ ಉಂಡೆ ಕಟ್ಟಿ ಅದನ್ನು ಬೇರೆ ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವು ತಣ್ಣಗಾದಮೇಲೆ ಬಾಕ್ಸಿಗೆ ಹಾಕಿ ಎತ್ತಿಡಬೇಕು. ನೋಡಿ ಎಷ್ಟು ಶೈನಿಂಗಾಗಿ ಚೆನ್ನಾಗಿದೆ ಉಂಡೆ ಅಲ್ವಾ. ರೆಡಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಹೊಸದಾಗಿ ವಿಡಿಯೋ ಮಾಡ್ತಿರೋದು. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ಅಡುಗೆ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.